ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ. ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ. ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ. ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು.
ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ. ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ. ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ. ಕೇರಳದ ವಯನಾಡಿನಲ್ಲಿ ನಡೆದಿದ್ದು ಭಯಾನಕ ದುರಂತ, ಭಯಾನಕ ದುರಂತ. ಜನರ ರಕ್ಷಣೆಗಾಗಿ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಇದೀಗ ಕಳೆದ 3 ದಿನದಿಂದ ಕಾಡಿನಲ್ಲಿ ಸಿಲುಕಿಕೊಂಡಿದ್ದ ಆದಿವಾಸಿಗಳ ರಕ್ಷಣೆ ಮಾಡಿದ ಕಥೆಯೇ ಒಂದು ರೋಚಕ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಅರಣ್ಯಗಳಲ್ಲಿ ಗುಡ್ಡಗಳಲ್ಲಿ ಹೆಚ್ಚಾಗಿ ನೆಲೆಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅವರು ಅರಣ್ಯಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಸೇರುತ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಅವರ ಸಂಸ್ಕೃತಿಯೇ ಬೇರೆ, ಅವರು ಆಚರಿಸುವ ಕಟ್ಟುಪಾಡುಗಳೇ ಬೇರೆ. ಹೊರಗಿನವರನ್ನ ಅವರು ಹತ್ತಿರವೂ ಬಿಟ್ಟುಕೊಳ್ಳುವುದಿಲ್ಲ. ಇದೀಗ ಕೇರಳದ ವಯನಾಡಿನಲ್ಲಿ ನಡೆದ ನೈಸರ್ಗಿಕ ವಿಕೋಪದಲ್ಲಿ ಆದಿವಾಸಿಗಳು ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಹತ್ತಿರ ಬಿಟ್ಟುಕೊಳ್ಳದ ಆದಿವಾಸಿಗಳು. ಮನವೊಲಿಸಿ ಆದಿವಾಸಿಗಳ ರಕ್ಷಣೆ ಮಾಡಿದ್ದೇ ರೋಚಕ.